ಒಳ ಮೀಸಲು ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಕಾಂಗ್ರೆಸ್ನಲ್ಲಿ ಭಾರೀ ಗೊಂದಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯನವರ ಮಾತನ್ನು ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಒಪ್ಪಿಕೊಂಡಿರುವುದು ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯನವರು ಪದತ್ಯಾಗದ ಸಂದರ್ಭದಲ್ಲಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ಬಯಸಿದ್ದರು ಅಂತ ಪರಮೇಶ್ವರ್ ಹೇಳಿದರು. ಅಂದರೆ ಮೊನ್ನೆ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ನೋಡ್ರಿ SC STಗಳು ಸೇರಿ 24.1% ಜನ ಇದ್ದಾರೆ ಅಂತ ಕೇಳಿದಾಗ ವೇದಿಕೆ ಅಲ್ಲಿ ಸಭಿಕರೆಲ್ಲ ಒಬ್ಬ ಹೇಳ್ದ, ಸರ್ SC STಗಳು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಷ್ಟಿದ್ರು ಕೂಡ ಒಬ್ಬ ಮುಖ್ಯಮಂತ್ರಿ ಆಗಿಲ್ಲಲ್ಲ ಸರ್ ಇಲ್ಲಿ ತನಕ ಅಂತ ಕೇಳಿದರು. ಅದು ನೀವು ಹೋರಾಟ ಮಾಡಬೇಕು, ನಾನು ಮಾಡೋಕ್ಕಾಗತ್ತಾ ಅಂತ ಬೈದರು. ಬೈದ ವೇಳೆಗೆ ಮತ್ತೆ ಹೇಳಿದರು, ಪರಮೇಶ್ವರನ DCM ಮಾಡಿದ್ಯಾರು ಹಾಗಾದರೆ ಅಂತ ಕೇಳ್ತಾರೆ. ಮತ್ತೊಂದು ಕಡೆ ಪರಮೇಶ್ವರನ್ನು ನಾವು ಕೇಳಿದ್ವಿ ಇವತ್ತು, ಸರ್ DCM ಅಲ್ಲ ಅಷ್ಟು ಮಾತ್ರ ಅಲ್ಲ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವರನ್ನು ಇಳಿಸಿದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದರು ಅಂತ ಒಂದು ಮಾತು. ಈಗ ಏನಾಗ್ತಾ ಇದೆ, ಹಾಗಿದ್ರೆ 50-50 ಆಗಿರಲಿಲ್ವಾ? ಸಿದ್ದರಾಮಯ್ಯ ನಂತರ ಪರಮೇಶ್ವರ್ ಅವರನ್ನು CM ಮಾಡಿ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಸ್ವತಃ ಪರಮೇಶ್ವರ್ ಅವರು ಹೇಳಿದ ನಂತರ ಈಗ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಿದ್ದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಸಿದ್ದರಾಮಯ್ಯನವರಿಗೆ ಇಷ್ಟ ಇರಲಿಲ್ವಾ? ಈ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಹುಟ್ಟಿಕೊಂಡಿದೆ. ಆಯ್ತಾ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಆಯ್ತಪ್ಪ, ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಆಯ್ತಪ್ಪ. ಓಕೆ, ಈ ವಿಚಾರದಲ್ಲಿ ನನಗೆ ಕೆಲವು ಪ್ರಶ್ನೆಗಳಿದೆ. ರಾಜಕೀಯ ವಲಯದಲ್ಲಿರೋ ಎಲ್ರಿಗೊಂದು ಪ್ರಶ್ನೆ ಇರುತ್ತೆ. ಈಗ ಸಿದ್ದರಾಮಯ್ಯನವರು ಹೇಳಿದರು DCM ಮಾಡಿಸಿದ್ದು ನಾನು ಅಂತೇಳಿ. DCM ಮಾಡಿಸಿದ್ದು ನಾನು, ತುಂಬ ಜನ ಇದ್ದರು, ಅಲ್ಲೂ ಪ್ರಾಬ್ಲಮ್ ಶುರುವಾಯಿತು. ಸತೀಶ್ ಜಾರಕಿಹೊಳಿ ಇದ್ದರು, 4-5 ಜನ ಆಗಬೇಕು, ಅವ್ರು ಹೇಳಿದರು 4-5 ಜನ ಇದ್ದರು, ನಾನು ಒಬ್ಬರೇ ಆಗಬೇಕು ಅಂತ ಹೇಳಿದ್ರು. ಓಕೆ ಫೈನ್, ಗುಡ್. ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬರಬೇಕಾಗತ್ತೆ. ಏನದು? ಈಗ ಇದಕ್ಕೊಂದು ಟೈಟಲ್ ಕೊಟ್ಟಿದ್ದೀವಿ, ಬಂಡೆಗೆ ಗುದ್ದಿ ಸೋತ್ರ ಸಿದ್ದು ಅಂತೇಳಿ. ನೋಡಿ, 2013ರಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ರಾಜ್ಯದ CM ಆಗಬೇಕಿತ್ತು, ಆಗ್ತಾಯಿದ್ರು. ಏನು ಶೆಟ್ರೆ ಹಿಂಗೆ ಹೇಳ್ತೀರಿ ಅಂತಂದರೆ ಫ್ಯಾನ್ ಹಂಗಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದರು. ಯಾರು? ಡಾಕ್ಟರ್ G ಪರಮೇಶ್ವರ್. ಅವರ ಕಾಲಾವಧಿಯಲ್ಲಿ ಅಧಿಕಾರಕ್ಕೆ ಬಂತು. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಯಡಿಯೂರಪ್ಪನವರು KJP ಮಾಡಿದರು, ಅದು ಕಾರಣ ಇರ್ಬೋದು. ಬಟ್ ಗೆದ್ರ ಸೋತ್ರ ವಿಷಯ ಅಷ್ಟೇ. ನಾನು 1 ಹೋಟೆಲ್ ಸೋತೆ, 2 ಹೋಟೆಲ್ ಅಲ್ಲಪ್ಪ, ನೀನು ಗೆದ್ದ್ಯಾ ಸೋತ್ಯ ಅಷ್ಟೇ. ಆದರೆ ಕೊರಟಗೆರೆಯಲ್ಲಿ ಸೋತೋಗ್ಬಿಟ್ರು. ಯಾರು? JDS ವಿರುದ್ಧ ಸೋತೋಗ್ಬಿಟ್ರು ಪರಮೇಶ್ವರ್. ಹಾಗಾಗಿ ಕ್ಲೈಮ್ ಮಾಡೋಕ್ಕಾಗಲೇ ಇಲ್ಲ. ಅವ್ರು ಗೆದ್ದಿದ್ರೆ ಕ್ಲೈಮ್ ಇಲ್ಲವೇ ಇಲ್ಲ ರೀ, ಅವರೇ ರೀ, ಎರಡನೇ ಮಾತಿಲ್ಲ. ಆಘಾತಕಾರಿ ಸೋಲುಂಡಿದ್ರು ಪರಂ. ಈ ರಾಜಕೀಯ ವಲಯದಲ್ಲಿ ಕೇಳ್ತಾರೆ ಅವರನ್ನು ಸೋಲಿಸೋದು ಇವರು ಮತ್ತು ಅದು ಇರ್ತದೆ. ಅದನ್ನು ನಾವು ಗೊತ್ತಿಲ್ಲದೆ ಮಾತಾಡಬಾರ್ದು. ಬಟ್ ರಾಜಕೀಯದಲ್ಲಿ ಅದು ನಡೆದ್ರೂ ನಡೆಯುತ್ತೆ, ಇಲ್ಲ ಅಂತಲ್ಲ. ಅಂದಿನಿಂದ ಕೂಡ ಸಿದ್ದರಾಮಯ್ಯ ಪರಮೇಶ್ವರ್ ಪರ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅಂತ ಒಂದು ಮಾತು. ಹಾಗಾಗಿ ಅವ್ರಿಗೊಂದು ಕಳಕಳಿ ಇತ್ತು, ಮಾಡಬೇಕು, ಹಾಗಾಗಿ ಈ ಸಲ ಹೇಳಿರ್ಬೋದೇನೋ ಅಂತ ಸಿದ್ದರಾಮಯ್ಯ ಪರ ವಾದ ಮಂಡಿಸೋರು ಹೇಳ್ತಾರೆ. ಅಥವಾ ಇಲ್ಲ, ಅವರು ಅಹಿಂದ ದಲಿತರ ಪರ ಅವರಿಗೆ ಕಾಳಜಿ ಇದೆ. ಸಿದ್ದರಾಮಯ್ಯಗೆ ಕಾಳಜಿ ಇತ್ತು, ಹಾಗಾಗಿ 2026ರಲ್ಲಿ CM ಆಗಲೇಬೇಕು ಅಂತ ಹಠ ಹಿಡಿದಿದ್ದಾರೆ DK ಶಿವಕುಮಾರ್. ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳಿದ್ರಂತೆ ಯಾರು? ಸಿದ್ದರಾಮಯ್ಯ. ಇದನ್ನು ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯ ಅನುಯಾಯಿಗಳು ಹೇಳಿದರೆ ನಾವು ಕೇಳ್ತಾ ಇರಲಿಲ್ಲ. ಆದರೆ ಪರಮೇಶ್ವರ್ ಅವರು ಹೇಳಿದರು, ಅವರು ನನ್ನ ಹೇಳಿದರು. ಬಟ್ ಸಿದ್ದರಾಮಯ್ಯ ನನ್ನ ಹೆಸರನ್ನು CM ಹುದ್ದೆಗೆ ಸೂಚಿಸಿದರು, ಆದರೆ ಹೈಕಮಾಂಡ್ ಅದನ್ನು ಮಾನ್ಯ ಮಾಡಲಿಲ್ಲ. ಹಾಗಿದ್ರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಮಾನ್ಯ ಮಾಡಲಿಲ್ಲ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಮಾಡ್ತು. ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ DCM ಡಾಕ್ಟರ್ G ಪರಮೇಶ್ವರ್ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಅಂದರೆ DKಶಿಯನ್ನು ಅಧಿಕಾರದಿಂದ ದೂರವಿಡೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಟ್ರ.
ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗಲೂ ನೀನಾ ನಾನಾ ಗೊಂದಲ ಇದೆಯಾ ಅಂತೇಳಿ ನನ್ನ ಪ್ರಶ್ನೆ ಅಂತ ನಾನು ನಿಮಗೆ ಹೇಳಿದ್ದೆ. ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ಅವರ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ 2013ರಲ್ಲಿ ಸೋತಂತಹ ಪರಮೇಶ್ವರ್ ಸೋತಿರ್ಬೋದು, ಅವರನ್ನು ಆಮೇಲೆ MLC ಎಲ್ಲ ಮಾಡಲಾಯಿತು. ಆದರೆ ಕ್ಯಾಬಿನೆಟ್ಗೆ ತಗೊಂಡಿರಲಿಲ್ಲ. ವೀಕ್ಷಕರೇ ನೆನಪಿಡಿ, 1 ವರ್ಷಗಳ ಕಾಲ ಮಂತ್ರಿ ಮಾಡಲಿಲ್ಲ. ಯಾರನ್ನು? ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು. ಅವರು ಪಾಪ ಎಲ್ಲ ಕಡೆ ಹೇಳ್ಕೊಂಡು ಬೇಸರ ವ್ಯಕ್ತಪಡಿಸ್ತಾ ಇದ್ರು. ನಂಬರ್ 1. ಎರಡನೇದು, DK ಶಿವಕುಮಾರ್ ಅವರು ಕೂಡ 1 ವರ್ಷಗಳ ಕಾಲ ಮಂತ್ರಿ ಆಗಿರಲಿಲ್ಲ. DK ಶಿವಕುಮಾರ್ ಮೇಲೆ ಕೆಲವು ಆರೋಪ ಎಲ್ಲ ಇತ್ತು ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಬಟ್ ಪರಮೇಶ್ವರ್ ಮೇಲೆ ಇರಲಿಲ್ಲ, ಸೋತರು ಅನ್ನೋ ಒಂದು ಕಾರಣಕ್ಕಾಗಿ ಮಾತ್ರ ಇದ್ದಂಥದ್ದು. ಎರಡನೇದು, 2023 ಚುನಾವಣೆ ಇದೆಯಲ್ಲ, 136 ಬಂತಲ್ಲ ಕಾಂಗ್ರೆಸ್, ಅದರಲ್ಲಿ DK ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು, ಅದರಲ್ಲಿ 2 ಮಾತಿಲ್ಲ. ಕೆಲವರು ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯನೇ ಮಾಡಿದ್ದು. ನೋ ಹಂಗೆ ಹೇಳಕ್ಕೆ ಬರಲ್ಲ. 2018ರಲ್ಲಿ ವೀಕ್ಷಕರೇ, ಸಿದ್ದರಾಮಯ್ಯ ಏಕಮೇವ ದ್ವಿತೀಯವಾಗಿ ಹೋಗಿದ್ದರು ಎಲೆಕ್ಷನ್ಗೆ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ, ಅಂದರೆ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರೈಸಿದ ನಂತರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿತ್ತು ಕಾಂಗ್ರೆಸ್. ಬಂದಿದ್ದು 79-80. ಆಗ JDSಗೆ ಹೋಗಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಿದ್ದು ಕಾಂಗ್ರೆಸ್. ಇದೇ ಗುಲಾಂ ನಬಿ ಆಜಾದ್ ಬಂದಿದ್ದರು, ಅಶೋಕ್ ಗೆಹ್ಲೋಟ್ ಬಂದಿದ್ದರು, ವೇಣುಗೋಪಾಲ್ ಬಂದಿದ್ದರು. ಗುಲಾಂ ನಬಿ ಆಜಾದ್ ಆಮೇಲೆ ಬಿಟ್ಟೋದ್ರು, ಬೇರೆ ವಿಚಾರ. ಬಂದಿದ್ದರು. ಸಿದ್ದರಾಮಯ್ಯನಿಗೆ ಅವಕಾಶ ಸಿಕ್ಕಿದೆ, ಇಲ್ಲ ಅಂತಲ್ಲ. ಸಿದ್ದರಾಮಯ್ಯನವರಿಗೆ 2018ರಲ್ಲಿ ಏಕಾಂಗಿ ಹೋಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈ ಎಲ್ಲ ವಿಚಾರಗಳನ್ನು ನೋಡಿದರೆ ನಿಮಗೆ ಒಂದು ನೆನಪಿಟ್ಕೋಬೇಕು, 2013ರಲ್ಲಿ ಕಾಂಗ್ರೆಸ್ ಬರೋದಕ್ಕೆ ಕಾರಣ ಯಡಿಯೂರಪ್ಪ. KJP ಮಾಡಿದ್ರು, KJPಗೆ 20% ವೋಟ್ ಹೋಯಿತು. KJPಗೆ 10% ವೋಟು, BJPಗೆ 20% ವೋಟು, JDSಗೆ 20% ವೋಟು, ಶ್ರೀರಾಮುಲಿಗೆ 4% ವೋಟು, 3% ವೋಟು. 20 + 30 33. ಕಾಂಗ್ರೆಸ್ ಅದರ ಲಾಭ ಪಡ್ಕೊತು 36%. ಆದರೂ 2018ರಲ್ಲಿ ವಾಪಸ್ ಯಡಿಯೂರಪ್ಪ ಬಂದರು. ಇದು ಓವರ್ ಅಂತ ಅನಿಸ್ಬೋದು, ಬಟ್ ಹೇಳ್ಬಿಡ್ತೀನಿ ನೋಡಿ. ಯಡಿಯೂರಪ್ಪ ಬಂದರು, 110, ಕಾಂಗ್ರೆಸ್ 80ಕ್ಕೆ ಬಂತು. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಯಿತು 2023ರಲ್ಲಿ ಎಲೆಕ್ಷನಲ್ಲಿ. ಯಡಿಯೂರಪ್ಪ ತಟಸ್ಥ ಆಗ್ಬಿಟ್ರು. ಕೆಲವರೆಲ್ಲ ಈಗಲೂ ಓಪನ್ ಆಗಿ ಹೇಳೋಣ, ಕೆಲವು ಪ್ರಮುಖ ನಾಯಕರು ಸೋಲೋದಕ್ಕೆ ಒಂದು ಸ್ಕೆಚ್ಚೇ ನಡೆದಿತ್ತು, ಎಲ್ರಿಗೂ ಗೊತ್ತಿದೆ ಅದು. ಆ ಕಾರಣಕ್ಕಾಗಿ 136 ಬಂತು. ನಾನಿಲ್ಲಿ ಸ್ಟೋರಿ ಓವರಾಲ್ ಆಗಿ ಹೇಳ್ತಿರೋದು. ಆದರೆ ಅದನ್ನು ಭಾಳ ದೊಡ್ಡ ಎನ್ಕ್ಯಾಶ್ ಮಾಡ್ಕೊಂಡಿದ್ದು ಇಬ್ಬರು ಕೂಡ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಹಾಗಿದ್ರೆ ಸಿದ್ದರಾಮಯ್ಯನ ನಂತರ DK ಶಿವಕುಮಾರ್ ಕೊಡಬೇಕಿತ್ತಲ್ಲ ಮುಖ್ಯಮಂತ್ರಿ ಪಟ್ಟ, ಅದನ್ನು ಹೇಳಬೇಕಿತ್ತಲ್ಲ ಸಿದ್ದರಾಮಯ್ಯ ಯಾಕೆ ಹೇಳಿಲ್ಲ? ಸಿದ್ದರಾಮಯ್ಯ ಯಾರ ಹೆಸರನ್ನು ಹೇಳಿದ್ರು ಅಂತ ಹೇಳಿದ್ರೆ ಪರಮೇಶ್ವರ ಹೆಸರನ್ನು ಹೇಳಿದರು. ಪರಮೇಶ್ವರ ಅವರ ಮೇಲೆ ನಿಮಗೆ ಅಷ್ಟು ಪ್ರೀತಿ ಇದ್ದರೆ 2013ರಲ್ಲಿ ಸೋತಂತ ಪರಮೇಶ್ವರ ಅವರನ್ನು MLC ಮಾಡಿಬಿಟ್ಟು ನೀವು ಮಂತ್ರಿ ಮಾಡ್ಬೋದಿತ್ತಲ್ಲ, 1 ವರ್ಷ ಕಾಲಾವಕಾಶ ತಗೊಂಡ್ರಿ. ಹಾಗಿದ್ದರೆ ಈಗ ಹೇಳ್ತಾ ಇರುವಂಥ ಮಾತೇನಪ್ಪ ಅಂತಂದರೆ, ನಿಮಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲವಾ? ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನೋಡೋಣ ಏನಾಗುತ್ತೆ.